ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸಹೋದರರಿಬ್ಬರು ರಸ್ತೆ ಅಗಲೀಕರಣ ಹೋರಾಟ ಸಮಿತಿ ಪದಾಧಿಕಾರಿಗಳ ಮೇಲೆ ಮಾಡಿರುವ ದೌರ್ಜನ್ಯ ಖಂಡಿಸಿ ಶನಿವಾರ ಪ್ರತಿಭಟಿಸಿದರು. ಇದೇ ವೇಳೆ ಪ್ರತಿಭಟನಾಕಾರರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಪಟ್ಟಣ ಪಂಚಾಯಿತಿ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾದ ಮೂಲಕ ತೆರಳಿ ಪಟ್ಟಣ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟಿಸಿದರು. ಹೋರಾಟಗಾರರು ಇವತ್ತೇನು ಪ್ರತಿಭಟನೆ ಹೇಳಿದ್ದೇವೆ. ಕಾರಣ ಏನಪ್ಪಾ ಅಂದರೆ ಸುಮಾರು ದಿನಗಳಲ್ಲಿ ಹೋರಾಟ ಮಾಡ್ಕೊಂತ ಬಂದಿದ್ದೇವೆ. 69 ಅಡಿ ಅಗಲೀಕರಣ ಆಗಲೇಬೇಕಂತೇಳಿ ತಹಸೀಲ್ದಾರ್ ಆಗಿರ್ಬೋದು, AC ಆಗಿರ್ಬೋದು, DC. ಇನ್ನು ಇದೇ ವೇಳೆ ಪ್ರತಿಭಟನಾಕಾರರು ಪಟ್ಟಣ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟಿಸಿ ರಸ್ತೆ ಅಗಲೀಕರಣ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ರಸ್ತೆ ಅಗಲೀಕರಣ ಮಾಡಬೇಕು ಎಂದು ಲೋಕೋಪಯೋಗಿ ಇಲಾಖೆ ಅಧಿಕಾರಿ ನಾಗರಾಜ್ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕನಾಯಕ್ ಅವರಿಗೆ ಕೂಡಲೇ ಸಂಬಂಧಪಟ್ಟ ಕಟ್ಟಡದ ಮಾಲೀಕರ ದಾಖಲಾತಿಗಳನ್ನು ಪರಿಶೀಲಿಸಿ ನೋಟಿಸ್ ಜಾರಿಗೊಳಿಸಿ ತ್ವರಿತವಾಗಿ ಬಿಲ್ಡಿಂಗ್ಗಳನ್ನು ತೆರವುಗೊಳಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಜಗಳೂರು ಪಟ್ಟಣದಲ್ಲಿ ಹಾದು ಹೋಗಿರುವ ಮಲ್ಪೆ ಮೊಳಕಾಲ್ಮೂರು ರಸ್ತೆ 69 ಅಡಿ ಜಾಗದ ಎಲ್ಲ ಮಾಹಿತಿಗಳನ್ನು 348 ಆಸ್ತಿಗಳದ್ದು ಆಲ್ರೆಡಿ ಫೈಲ್ ಮಾಡಿದ್ದೀವಿ. ಫೈಲ್ ಮಾಡಿದ ಮೇಲೆ ಏನು ಮಾಡಿದ್ವಿ, ನೋಟಿಸ್ಗಳನ್ನು ಅವ್ರ ಕಡೆಯಿಂದ ದಾಖಲಾತಿಗಳನ್ನು ಇಶ್ಯೂ ಮಾಡಲಿಕ್ಕೆ ಈ ರೀತಿಯಲ್ಲಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ. ಆಮೇಲೆ 2 ನೋಟಿಸ್ ಹೋಗಿದೆ ಇದು ದಾಖಲಾತಿಗೆ. ಮತ್ತು ಅವ್ರೇನಾದ್ರು ಒತ್ತುವರಿ ಮಾಡ್ಕೊಂಡಿರೋದಾದರೆ ಅದನ್ನು ತೆರವುಗೊಳಿಸಲಿಕ್ಕೂ ಸಹ ನಾವು 5 ಅಡಿ 4 ಅಡಿ 3 ಅಡಿ 10 ಅಡಿವರೆಗೂ ಅವರು ಒತ್ತುವರಿ ಮಾಡ್ಕೊಂಡಿರೋದನ್ನು ಅದನ್ನು ಸಹ ತೆರವುಗೊಳಿಸ್ಕೊಡ್ರಿ ಅಂತ ನಾವು ನೋಟಿಸನ್ನು ಕೊಟ್ಟಿದ್ದೀವಿ. 2024ಕ್ಕೆ ಒಂದು ನೋಟಿಸನ್ನು ನಿಮ್ಮ ದಾಖಲಾತಿ ಕೊಡ್ರಿ, ನಿಮ್ಮ ಸತ್ತಿಂದು ದಾಖಲಾತಿ ಅಂತ ಹೇಳಿದ್ದೀವಿ. 19/12/2024ಕ್ಕೆ ಮತ್ತೆ ದಾಖಲಾತಿ ಸಂಖ್ಯೆಗಳನ್ನು 2 ನೋಟಿಸ್ ಪ್ರಗತಿಪರ ಹೋರಾಟದ ಸ್ಥಳದಲ್ಲೇ ಬಂದು ಒಂದು ಮಾಹಿತಿಯನ್ನು ಕೊಟ್ಟರು. ಎಲ್ಲರೂ 69ಕ್ಕೆ ಸ್ಟಿಕನ್ ಆಗಬೇಕಂತ ಅದನ್ನು ಒಂದು ಸಮಿತಿ ಮಾಡಿದ್ದಾರೆ. ಯಾರು ಇದ್ರ ಜೊತೆ ಅಧ್ಯಕ್ಷತೆಯಲ್ಲಿ AC ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದಾರೆ. ಆ ಸಮಿತಿ ಆ ರಸ್ತೆ ಅಗಲೀಕರಣದ ಬಗ್ಗೆನೇ ಫುಲ್ಲು ಮಾಹಿತಿಯನ್ನು ನನಗೆ ಬಂದು ಕೊಡಬೇಕಂತ ಹೇಳಿದೆ. ಮೊನ್ನೆ 31ಕ್ಕೆ ನಾವು AC ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿದ್ದೀವಿ. ಅವರು ಏನಂದರು, ಪೂರ್ತಿ 69ಕ್ಕೆ ಎಷ್ಟಾಗುತ್ತೆ, ಕಾಸ್ಟ್ ಏನಾಗುತ್ತೆ, ಅವ್ರು ಎಷ್ಟು ಇದು ಮಾಡ್ಕೊಂಡಿದ್ದಾರೆ, ಅವ್ರ ಪಕ್ಕ ಡಾಕ್ಯುಮೆಂಟ್ ಏನೇನಿದೆ ಪ್ರತಿಯೊಬ್ಬರದ್ದು ಫೈಲನ್ನು ಕೊಡಬೇಕು ನನಗೆ ಅಂತ ಹೇಳಿ. ಅದಕ್ಕಾಗಿ ನಮ್ಮ RIರು ಪೂರ್ತಿ ಆ ಬಿಲ್ಡಿಂಗಿಂದು ಮೆಜರ್ಮೆಂಟ್ ಏನೈತಿ, ಎಷ್ಟು ಅಳತೆ ಐತಿ, ಏನು ಮಾಡ್ಕೊಂಡಿದ್ದೀನಿ ಆ ರೀತಿಗೆ ಆಗಬೇಕು. ಈಗ ನಾನು ಸೋಮವಾರದಿಂದ 3ನೇ ನೋಟಿಸು ಬೈ ರಿಜಿಸ್ಟರ್ ಅವ್ರ ಹೆಸರಿಗೆ ಪಕ್ಕವಾದ ಮಾಹಿತಿ ತಂದು ಕೊಡಬೇಕು. ಇಲ್ಲಾಂದರೆ ಅವನ ಆಸ್ತಿ ಏನೋ ದಾಖಲಾತಿ ಇಲ್ಲ ಅಂತ ಕನ್ಸಿಡರ್ ಮಾಡ್ತೀವಿ. ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀನಿ. ಅವ್ರಿಗೆ ಕೊಟ್ಟಿರೋದು ರಿಜಿಸ್ಟರ್ ಪೋಸ್ಟೇ ಕಳಿಸೋದಿನ್ನು ಮುಂದೆ ಯಾವುದೇ ಬೈ ಹ್ಯಾಂಡ್ ಹೋಗಿ ನೀನು ಸೈನ್ ಮಾಡಪ್ಪ ಅಂತ ಹೇಳಲ್ಲ. ಮೂಲ ದಾಖಲಾತಿಯಲ್ಲಿ ಇಲ್ಲಿ ಏನು ತಾವು ಏನು ಅಂದಿರೋದು ಅದೆಲ್ಲ ಬರ್ಕೊಂಡಿದ್ದೀನಿ ನಾನು. ಆ ನೋಟಿಸಲ್ಲಿ ಅದನ್ನೆಲ್ಲ ಸೇರಿಸಿನೇ ಕಳಿಸ್ತೀವಿ. ಈ ರೀತಿಯಲ್ಲಿ ನೋಟಿಸನ್ನು ರೆಡಿ ಮಾಡಿ ಅವ್ರ ಕಡೆಯಿಂದ ಮತ್ತೆ ನಿಮ್ಮ ಪಂಚಾಯತ್ ಮಾಡಿಬಿಟ್ಟು ಒಂದು ಸಮಿತಿ ರಚನೆ ಮಾಡಿದ್ರು. ಆ ಸಮಿತಿ ಯಾರ್ಯಾರ್ದು ಅಸಿಸ್ಟೆಂಟ್ ಕಮಿಷನರು, ಆಮೇಲೆ ನಮ್ಮ PWD ಎಕ್ಸಿಕ್ಯೂಟಿವ್, ಆಮೇಲೆ ನೋಂದಣಿ ಸಬ್ ರಿಜಿಸ್ಟರ್ ಆಫೀಸರು SRAಟಿಗೆ, ಆಮೇಲೆ ಇವರು ತಹಶೀಲ್ದಾರು, ಆಮೇಲೆ ಚೀಫ್ ಆಫೀಸರು. ಅದಾದ ತಕ್ಷಣ ನಮ್ಮ PWDಯಿಂದ ಏನು ಮಾಡಿದೆ, ಆ ಲೆಟರ್ ಬಂದ ತಕ್ಷಣ ಯಾವತ್ತಿದ್ರು ಮಾಡೋದೇ ನಾವು ಇಮಿಡಿಯೇಟಾಗಿ ಟೋಟಲ್ ಸ್ಟೇಷನ್ ಸರ್ವೆ ನಾವು ಮಾಡಿಸಿದ್ವಿ. ಅದು ಒಂದು ವಾರ 15 ದಿವಸ ಆಯ್ತು ಹೆಚ್ಚು ಕಡಿಮೆ. ಹಾಗೆ ಮೊನ್ನೆ ನಮಗೆ ಅದರದ್ದು ನಾವು ಎಲ್ಲ ಪ್ಲ್ಯಾನ್ ತರಿಸ್ಕೊಂಡ್ವಿ. 69ಕ್ಕೆ ಎಷ್ಟು ಬಿಲ್ಡಿಂಗ್ ಬರ್ತದೆ ಅಂತೇಳಿ ಅದನ್ನು ತೊಗೊಂಡ್ವಿ. ಮೊನ್ನೆ 31ನೇ ತಾರೀಕು ಮೊನ್ನೆ ಅಸಿಸ್ಟೆಂಟ್ ಕಮಿಷನರು ಮೀಟಿಂಗ್ ಕರೆದ್ರು. ಆ ಮೀಟಿಂಗ್ ಎಲ್ಲರೂ ಹೋಗಿದ್ವಿ. ಹೋದಾಗ ನಾವೇನು ಮಾಡಬೇಕು, ಅವ್ರು ಏನು ಮಾಡಬೇಕು ಅನ್ನೋದು ಹೇಳಿದ್ರು. ಈಗ ನಾವೇನು ಮಾಡ್ತಿದ್ದೀವಿ ಅಂದರೆ ಟೋಟಲ್ 354 ಖಾತೆಗಳು ಇದ್ದಾವೆ. ಬಲ ಸೈಡು 177, ಈ ಕಡೆ 169 ಇದ್ದಾವೆ. ಆ ಪ್ರತಿಯೊಂದೂ ಸಹ ಖಾತೆ ವೈಸು ನಾವು ಪ್ರತಿಯೊಂದು ನಮ್ಮ ಇಂಜಿನಿಯರ್ ಕಟ್ಕೊಂಡು ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ ನೆನ್ನೆಯಿಂದನೇ. ಪ್ರತಿಯೊಂದು ಬಿಲ್ಡಿಂಗನ್ನು ಮೆಜರ್ಮೆಂಟ್ ಮಾಡ್ಕೋಬೇಕು. ಅದರ ಫ್ಲೋರಿಂಗ್ ಏನು ಮಾಡಿದ್ದಾರೆ, ಪ್ಲಾಸ್ಟಿಂಗ್ ಏನು ಮಾಡಿದ್ದಾರೆ, ಆಮೇಲೆ ಏನು ಕಿಟಕಿ ಇದ್ದಾವೆ, ಏನು ವುಡ್ ಏನಿದೆ, ಎಲ್ಲ ಪ್ರತಿಯೊಂದು ರೂಫಿಂಗ್ ಏನಿದೆ, ಏನು RCCನ ಏನು ಕಡಪಾದ ಶೀಟ ಇನ್ನೇನು ಮತ್ತೊಂದು ಅದು ಡೀಟೇಲ್ಡ್ ಆಗಿ ಎಸ್ಟಿಮೇಟ್ ಮಾಡಬೇಕು ನಾವು.
ಪ್ರೆಸೆಂಟ್ ರೇಟ್ SR ಗೆ ಎಸ್ಟಿಮೇಟ್ ಮಾಡಿ ಅದು ಎಷ್ಟು ವರ್ಷದ್ದು ಅನ್ನೋದು ನೋಡಿಕೊಂಡು ಡಿಪ್ರಿಷಿಯೇಷನ್ ತೆಗೆದು ಬಿಟ್ಟು ನಾವು ಈಗ ಇದನ್ನು ಜಾಗ ಎಷ್ಟು ಆಮೇಲೆ ಬಿಲ್ಡಿಂಗ್ ಇಷ್ಟು ಚದರ ಆಗ್ತದೆ ಅದರದ್ದೆಲ್ಲ ಫೀಚರ್ಸ್ ಎಲ್ಲ ಸೈಲೆಂಟ್ ಫೀಚರ್ಸ್ ಬರೋದು ಬಿಟ್ಟು ಅದನ್ನು ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ದಾರೆ ಏನು ಸರ್. ಸಬ್ಮಿಟ್ ಮಾಡಿದ ನಂತರ ಆಮೇಲೆ ಇವ್ರು ಏನು ಮಾಡ್ತಾರೆ ಪ್ಯಾರಲಲ್ ಆಗಿ ಈಗ ತಾವು ಹೇಳ್ದಂಗೆ ರಿಜಿಸ್ಟರ್ ಪೋಸ್ಟಲ್ಲಿ ಕಳಿಸ್ಬಿಟ್ಟು ನೋಟಿಸ್ ಇಶ್ಯೂ ಮಾಡಿ ಅವರು ಏನಿದೆಯನ್ನ ತರಿಸ್ಕೊಂತಾರೆ ಡಾಕ್ಯುಮೆಂಟ್ಸ್ಗಳನ್ನ. ಇದನ್ನ ನಮ್ಮದು ಏರಿಯಾನ ಎಲ್ಲ ತಗೊತಾರೆ, ಬಿಲ್ಡಿಂಗ್ ಡೀಟೇಲ್ಸ್ ಎಲ್ಲ ತಗೊತಾರೆ, ಸಬ್ ರಿಜಿಸ್ಟರ್ ಆಫೀಸ್ ಕರೆದ್ಬಿಟ್ಟು ಆ ರೇಟ್ ಒಂದು ಫಿಕ್ಸ್ ಮಾಡ್ತಾರೆ ಅವರು. ಆಮೇಲೆ ಇವ್ರದ್ದೆಲ್ಲ ಪರಿಶೀಲನೆ ಮಾಡಿ ಸತ್ಯಾಸತ್ಯತೆನ ತಿಳ್ಕೊಂತಾರೆ, ಏನು ಯಾವ ಡಾಕ್ಯುಮೆಂಟ್ ಕರೆಕ್ಟ್ ಆಯ್ತೋ ಫೇಕ್ ಆಯ್ತೋ ಹೆಂಗ್ ಬಂದೈತೆ ಮೂಲ ದಾಖಲೆ ಐತಿ ಏನೈತಿ ಅನ್ಕತ್ತ ಫೀಸಿಬಿಲಿಟಿ ಪರಿಹಾರಕ್ಕೆ ಯಾರಿದ್ದಾರೆ ಏನಂತ ಇದು ಮಾಡ್ತಾರೆ. ವರ್ಕ್ ಒಬ್ಬನಿಗೆ ಒಂದೇ ವರ್ಕ್ ಇರಲ್ಲ. ಏನ್ ನಮ್ದು ಟೋಟಲ್ ಎಷ್ಟು 444 ಕಿಲೋಮೀಟರ್ ಇದೆ ರೋಡ್. ಹೌದು ಸರ್, 404 ರೋಡ್ ಮಾಡಕ್ ಸ್ಯಾಂಕ್ಷನ್ ಆಗೈತೆ. ಈಗ ಅದು ಯಾವ ನಾನು ಆಕ್ಚುಲಿ CC ರಸ್ತೆ ಆಗುತ್ತೆ ಹೆಚ್ಚು ಕಡಿಮೆ ನಾವು ಒಂದು 6 ತಿಂಗಳಿಗೆಲ್ಲ ಮುಗಿಸ್ಬಿಡ್ತೀವಿ. ಇನ್ನು ಇದೇ ವೇಳೆ ರಸ್ತೆ ಅಗಲೀಕರಣ ಹೋರಾಟ ಸಮಿತಿಯ ಮುಖಂಡ ವಕೀಲ ಸಣ್ಣ ಓಬಯ್ಯ ಮಾತನಾಡಿದವರು, ಸಾರ್ವಜನಿಕರ ಹಿತಕ್ಕಾಗಿ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ರಸ್ತೆ ಅಗಲೀಕರಣದ ವಿಚಾರವಾಗಿ ಶಾಂತಿಯುತವಾಗಿ ಸಭೆ ನಡೆಸುವ ವೇಳೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹಾಗೂ ಅವರ ಸಹೋದರ ಏಕಾಏಕಿ ಹಲ್ಲೆ ನಡೆಸಿದ್ದು ಇದು ಖಂಡನೀಯವಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದು. ಇವತ್ತು ನಾವು ಜಗಳೂರು ತಾಲೂಕು ಏನು ರಂಗಮಂದಿರ ಕೆಳಗೆ ನಾವು ಶಾಂತಿಯುತವಾಗಿ ಸಭೆ ಸೇರಬೇಕು ಅಂತಂದು ಸೇರಿದ್ವಿ. ಆ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಮತ್ತು ಸಹೋದರ ಇವರು ಬಂದು ನೀವಿಲ್ಲಿ ನನ್ನದಿದು ಜಾಗ, ನೀವು ಇಲ್ಲಿರೋಂಥದ್ದಿಲ್ಲ ಅಂತಂದು ನಾವು MLA ಅನುಮತಿಯನ್ನು ಪಡ್ಕೊಂಡೆ ಆ ಜಾಗಕ್ಕೆ ಸೇರಿದ್ವಿ. ಸೇರಿ ನಾವು ರಸ್ತೆ ಅಗಲೀಕರಣ ವಿಚಾರವಾಗಿ ಶಾಂತಿಯುತವಾಗಿ ಅದನ್ನು ದಾಖಲಾತಿಗಳ ಪ್ರಕಾರ ಈಗ ಅಗಲೀಕರಣ ಆಗಬೇಕು, ಆ ನಿಟ್ಟಿನಲ್ಲಿ ನಾವು ಚಿಂತೆ ಮುಂದೆ ರೂಪುರೇಷೆಗಳನ್ನು ರೂಪಿಸ್ಕೊಳ್ಳೋಕ್ಕೆ ಮಾತಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಬಂದಲ್ಲಿ ಏಕಾಏಕಿ ನಮ್ಮ ಮಹಿಳಾ ಕಾರ್ಯಕರ್ತರು ಮತ್ತು ನಮ್ಮ ಸಮಿತಿಯ ಮೇಲೆ ಅವರು ಕುಡಿದು ಡ್ರಿಂಕ್ಸ್ ಮಾಡ್ಕೊಂಡೇ ಬಂದಿರೋದವನು. ಡ್ರಿಂಕ್ಸ್ ಮಾಡ್ಕೊಂಡು ಬಂದು ಎಲ್ಲ ಅವಾಚ್ಯ ಶಬ್ದಗಳು ಅಶ್ಲೀಲ ಮಾತುಗಳು ಮಾತಾಡ್ತಾ ಏಕಪ್ರಕಾರವಾಗಿ ನಮ್ಮ ಕೆಲವು ಸಮಿತಿ ಸದಸ್ಯರನ್ನ ಭಯಪಡಿಸ್ತಕ್ಕಂಥ ನೀವು ಹೋರಾಟ ಮಾಡಿದ್ದೇ ಆದರೆ ನಿಮ್ಮ ಒಬ್ಬೊಬ್ಬರು ಎಲ್ಲೆಲ್ಲಿ ಸಿಗ್ತಾರೋ ಅಲ್ಲಿ ಸುಮ್ಮನೆ ಬಿಡೋದಿಲ್ಲ ಅಂತಂದು ನಮ್ಮ ಹೋರಾಟ ಸಮಿತಿಯ ಕೆಲವು ಇದಕ್ಕೂ ಮಾಡಿದ್ವಿ. ಅಲ್ಲಿಂದ ನಾವು ಇಲ್ಲಿವರೆಗೂ ಕೂಗ್ಕೊಂತ ಬಂದು ಈ ಪಟ್ಟಣ ಪಂಚಾಯತಿ ಬಂದ್ವಿ. ಏನಕ್ಕೆ ಬಂದ್ವಿ ಅಂತಂದರೆ ಏನು ಜಿಲ್ಲಾ DC ಅವರು ಏನು ಕೊಟ್ಟಿದ್ರು ವರದಿ ಆ ಪ್ರಕಾರವಾಗಿ ಇಲ್ಲಿ ನೀವು ಅಗಲೀಕರಣ ಮಾಡಿರಿ, ಪ್ರತ್ಯೇಕವಾಗಿ ಖಾಸಗಿಯವರಿಗೆ ನೋಟಿಸ್ ಕೊಟ್ಟು ಅವನ್ನು ಸಹ ಒತ್ತುವರಿ ಆಗಿರ್ತಕ್ಕಂಥವ್ರನ್ನ ತೆರವು ಮಾಡಬೇಕು ಅನ್ನೋ ಉದ್ದೇಶದಿಂದ ಏನು ಪ್ರೊಸೆಸ್ ಏನು ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ ಅವರು ಏನು ಮಾಡಿದ್ದಾರೆ ಅಂತಂದು ನಾವು ಕೇಳಕ್ಕಂತ ಬಂದಿದ್ವಿ. ಆ ನಿಟ್ಟಿನಲ್ಲಿ ನೋಡಿದರೆ ಇಲ್ಲಿ ಹೋರಾಟ ಸಮಿತಿಯವ್ರನ್ನ ಹತ್ತಿಕ್ಕಬೇಕು, ಅವ್ರನ್ನ ಎದುರಿಸಬೇಕು ಅಂತಂದು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇವುಗಳನ್ನು ನಮ್ಮ ಮೇಲೆ ನಮಗೆ ಜೀವ ರಕ್ಷಣೆ ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಈ ಬಗ್ಗೆ ದೂರು ನೀಡ್ತಾ ಇದ್ದೀವಿ. ಯಾಕಂತಂದರೆ ನಾಳೆ ನಮ್ಮ ಹೋರಾಟ ಸಮಿತಿ ಸದಸ್ಯರುಗಳಿಗೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಜೀವನ ಇದೆ, ಅವರಿಗೂ ರಕ್ಷಣೆ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾನು ಮನವರಿಕೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅಗಲೀಕರಣದಲ್ಲಿ ಇವರು ಏನೇನು ದಾಖಲಾತಿ ಇದುವರೆಗೂ ತಗೊಂಡಿಲ್ಲ, ಅವರು ತಗೊಂಡಿರೋದನ್ನ ಇರೋಂಥ ದಾಖಲಾತಿಗಳನ್ನ ಕೊಟ್ಟಿದ್ದಾರೆ. ಇವ್ರು ನೋಟಿಸ್ ಕೊಟ್ಟಿದ್ದಾರೆ ಅಂತಂದ್ರೂ ಕೂಡ ಖಾಸಗಿ ಅವ್ರ ಆಸ್ತಿಗಳು ಏನಿದಾವೋ ಅವ್ರನ್ನ ಯಾವುದೇ ರೀತಿಯಲ್ಲಿ ತಗೊಂಡು ಬರೋಂಥ ಪ್ರಯತ್ನ ಮಾಡಿಲ್ಲ. ಈಗ ಮುಂದೆ ಮಾಡ್ತೀವಿ ಅಂತಂದು ಭರವಸೆ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಯಾರ್ಯಾರು ಒತ್ತುವರಿ ಆಗಿದ್ದಾವೆ ಅಂತ ಅನ್ನೋದು. ಈ ನಿಟ್ಟಿನಲ್ಲಿ ನೋಡಿದ್ರೆ ಅಗಲೀಕರಣ 69 ಅಗಲೀಕರಣ ಆಗಲೇಬೇಕು. ಯಾಕಂದರೆ ಕೆಲವರಿಗೂ ನಷ್ಟ ಆಗ್ಬೋದು, ಆದರೆ ಇಡೀ ಜಗಳೂರು ತಾಲೂಕಿಗೆ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಈ ವೇಳೆ ಕನ್ನಡ ಪರ, ರೈತ ಪರ, ವಿದ್ಯಾರ್ಥಿ ಪರ, ಪ್ರಗತಿಪರ ಹಾಗೂ ವಿವಿಧ ಪರ ಸಂಘಟನೆಗಳು ಹಾಗೂ ರೈತರು ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.